ಯಾಕೆ ಈ ರೀತಿಯಾದಂತಹ ಬದಲಾವಣೆ? ಎಲ್ಲಿ ನೋಡಿದ್ರು ಬೆಳಕೇ ಬೆಳಕು. ಎಲ್ಲಿಂದ ಬಂತು ಬೆಳಕು? ಹೇಳಿದರ ಮೂಲ ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಎಲ್ಲಿದ್ದಾನೆ? ಸರಿ, ಲೋಕ ವ್ಯವಸ್ಥೆಯಲ್ಲಿ ಕಾಪಾಡಬಲ್ಲವರು ಇಲ್ಲಿ ಇದ್ದಾನೆ ಎಂದಾದ ಮೇಲೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕೆ? ಆದರೂ ಇಲ್ಲಿಗೆ ಬರುವಾಗ ನನ್ನ ಧೀ ಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಇನ್ನೂ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು, ಆಮೇಲೆ ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಯಾರ ಕಾರಣೀಕ? ಶ್ರೀ ದೇವಿಯ ಕಾರಣೀಕವೇ ಇರಬೇಕು. ಅದೇ ನಿಜವೆಂದಾದರೆ ಅವಳನ್ನೊಮ್ಮೆ ಕಣ್ಣಾರೆ ಕಾಣಬೇಕು. ಕಾಣುತ್ತಾ ಇದೆ ಬೆಳಕು. ಅದರ ಮೂಲವನ್ನೇ ಅರಸುತ್ತಾ ಮುಂದುವರಿದ್ದೇನೆ. ಗಾಢಗಲುವನಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಇವಳನು ತಿಳಿಯದೆ ಇವಳನು ತಿಳಿಯದೆ ಇಳಿತಾಯಿತೆ. ಚುಂಬನಗುಡೆ ಬಾಚೆಯೊಳಗೆ ಬಂದಿದೆ ಕೇಳು ಆದರೂ ನುಡಿದಿದ ಮೇಲೆನು ಗಂಗ ನುಡಿದನು ಎಲ್ಲಿದ್ದೇನೆ ನಾನು? ಏನಾಗಿ ಹೋಯಿತು ನನಗೆ? ದಾನವೇಷಣಾದಂತಹ ಕುಂಭ ಬಯಸಿದ ಹೆಣ್ಣನ್ನು ನೋಡಬೇಕು ಎನ್ನುವ ಹಾಗೆ ಕಾಂತಾರವನ್ನು ಸೇರಿತು. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇರಿಸುತ್ತಾ ಮುಂದೆ ಮುಂದೆ ಬಂದು ನೋಡಿದೆ ಎಂದಾನೆ. ಆಹೋ, ದೇವರ ಮಾಂಸಾಕ್ಷಿಗಳಿಂದ ಈಕೆಯ ಸೌಂದರ್ಯವನ್ನು ನೋಡಿದರೆ ಸಾಕಾಗುವುದಿಲ್ಲ. ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದ್ರೆ ಈಕೆ ಯಾರು, ಏನು, ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕುಣಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಈಕೆಯ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹೋಪತಿಯಾದಂತಹ ಅಗ್ನಿದೇವ ಈಕೆಯ ಹಣೆಯ ಮೂರನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾರೆ. ಜಂಬೂದ್ವೀಪಕ್ಕೆ ಆಧಾರ ಸಮ್ಮೇಳಿಸಿರುವಂತಹ ಮೇರು ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌಕ್ತಿಕಗಳಲ್ಲಿ ಕಾಣುತ್ತಾ ಉಂಟು. ಹಾರ್ಮೋನ ರಾಶಿಗಳೇ ಕೇಶರಾಶಿ, ಸಪ್ತ ಸಾಗರಗಳೇ ವಸನ. ಧನ್ಯನಾದೆ, ನನ್ನ ಜೀವನವೇ ಪಾವನವಾಯಿತು. ಅಮ್ಮನನ್ನು ನೋಡುತ್ತಾ ಇರುವ ಹಾಗೆ ಹತ್ತಿರಕ್ಕೆ ಸಾಗಿ ಪವಿತ್ರವಾದಂತಹ ಪಾದವನ್ನು ಬಿಗಿಯಾಗಿ ಹಿಡಿಯುವುದಕ್ಕಾಗಿ ಮುಂದಾದೆ. ಆದರೆ ನನ್ನನ್ನು ನೋಡಿ ಮಹಾತಾಯಿ ಕ್ರೂರ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ದೃಷ್ಟಿ? ಸರಿ ತಿಳಿ, ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣ ಆದಾಗ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ಆತಂಕವನ್ನು ದೂರೀಕರಿಸುವುದಕ್ಕೆ ಶಕ್ತರು ಸ್ಪಷ್ಟವಾಯಿತು. ನಾವು ಮಾಡಿದ್ದಷ್ಟೇ ಅಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂತಹ ಶುಂಭ ಇಂದಿನ ದಿವಸ ನಭೋಮಂಡಲದಲ್ಲಿ ಸೂರ್ಯ ಚಂದ್ರನ ಹಾದಿ ಮೆರೆಯುತ್ತಾ ಇದ್ದಾನೆ. ಶ್ರೇಷ್ಠವಾದಂತಹ ದೇವಲೋಕದ ಪದವಿಯನ್ನು ತನ್ನ ಹಂಕೆಯಲ್ಲಿ ಇರಿಸಿಕೊಂಡಿದ್ದಾನೆ. ಪ್ರಚಂಡ ವಿಕ್ರಮಿ ಅನ್ನುವಂತಹ ನೆಗಳತೆಯನ್ನು ಹೊಂದಿದ್ದಾನೆ.
ಹಾಗಿದ್ರೆ ಸಜ್ಜನರು ಕಣ್ಣೀರನ್ನು ಸುರಿಸುತ್ತಾ ಇದ್ದಾರೆ. ಅವರಿಗೆ ಸುಖವಾದಂತಹ ಜೀವನವನ್ನು ಒದಗಿಸುವುದಕ್ಕೆ ಲೋಕ ವ್ಯವಸ್ಥೆಯನ್ನು ಹಾಳು ಮಾಡಿದಂತಹ ದೈತ್ಯರ ತಲೆಯನ್ನು ಮೆಟ್ಟುವುದಕ್ಕೆ ಬೇಕಾಗಿದೆ. ಆದಿಮಾಯೆ ಲೋಕನಾಯಕಿ ಇಳಿದು ಬಂದಿದ್ದಾಳೆ ಅನ್ನುವುದು ಸ್ಪಷ್ಟವಾಯಿತು. ನಾವು ಬರಿಸಿದ್ದೇವೆನ್ನುವ ಹಾಗೆ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ಶ್ರೀದೇವಿಯನ್ನು ನಾವು ಭರಿಸಿದ್ದಲ್ಲವಲ್ಲ. ನಮ್ಮಲ್ಲಿರುವಂತಹ ಔಷ್ಟ್ಯ ಅಧಿಕವಾಗಿದೆ. ಅತ್ಯುನ್ನತಿ ಪತನ ಹೇತು ಎನ್ನುವ ಹಾಗೆ ಮಾತು. ಆದರೆ ಖಳವಂಶ ನಿರ್ವಂಶ ಆಗುವಂತಹ ಸ್ಥಿತಿ ಬಂದು ಹೋಯಿತಲ್ಲ. ದಿಕ್ಕು ದೆಸೆಯಿಲ್ಲದೆ ಎಲ್ಲಿಯೋ ಇದ್ದಂತಹ ರಾಕ್ಷಸರನ್ನು ಒಗ್ಗೂಡಿಸಿ ದೈತ್ಯರಿಗೆಲ್ಲ ಆಶ್ರಯದಾತನಾಗಿ ನೇತಾರನಾಗಿ ಮೆರೆಯುತ್ತಾ ಇದ್ದವ ಶುಂಭ. ಅವ ಇರಿಸಿದಂತಹ ಹೆಜ್ಜೆಯನ್ನು ಕಂಡಾಗ ಮನಸ್ಸಿನಲ್ಲಿ ಬೇಸರವಾಗುತ್ತಾ ಉಂಟು. ಆದರೂ ನಾನೊಬ್ಬ ಪ್ರಯತ್ನಬದ್ಧ ಆದೆ ಎಂದಾದರೆ ಏನೂ ಪ್ರಯೋಜನ ಇಲ್ಲ. ಶುಂಭನ ಆಸ್ಥಾನದಲ್ಲಿ ನನ್ನನ್ನು ರಣಹೇಳಿ ಅಂತ ಜೀವಕಳ್ಳರ ಸಾಲಿಗೆ ಸೇರಿಸಿಬಿಟ್ಟ. ಯಜಮಾನ ಏನು ಹೇಳಿದ್ರು ನಾವು ಒಪ್ಪಿಕೊಳ್ಳಲೇಬೇಕು. ಆದರೂ ಒಡೆಯನ ಒಪ್ಪಂದವನ್ನು ಉಂಡು ಬದುಕಿದ ದೇಹ ಒಡೆಯನ ಸಾವನ್ನು ಕಾಣುವ ಮುನ್ನ ರಕ್ತಬೀಜನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಅನ್ನುವಂತಹ ವಿಶ್ವಾಸದಿಂದಲೇ ಬಂದಿದ್ದೇನೆ. ತಾಯಿಯಲ್ವೇ ನಮಗೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನನ್ನ ತಾಯಿ ಕಲಾದೇವಿ ಅಲ್ಲ, ಶುಂಭನ ತಾಯಿ ತನುದೇವಿ ಹಾಗೆ ಕಣ್ಣುಳಿಸುತ್ತಾ ಇದ್ದಾಳಲ್ಲ. ಇವಳ ಮುಂದೆ ನಮ್ಮ ಶಕ್ತಿಯೇ. ಲೋಕದಲ್ಲಿ ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕಿದ್ರೆ ಇವಳು ಮನ ಮಾಡಬೇಕಂತೆ. ಎಲ್ಲಿಂದ ಬರಬೇಕು ನಮಗೆ ಶಕ್ತಿ? ಏನೇ ಆಗಲಿ ಪ್ರದರ್ಶನ ಸಲ್ಲದು. ಇವಳ ಮನಸ್ಸನ್ನು ಒಡಂಬಡಿಸಬೇಕು. ಇವಳ ಮನದ ಇಂಗಿತ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯುದ್ಧವನ್ನೇ ಬಯಸಿ ಬಂದವರಲ್ಲ. ಅವಳು ಸಮರದಲ್ಲಿ ಗೆಲ್ಲಿದ